ಹುಕ್ಕೇರಿ ಸೇರಿದಂತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿವಿಧೆಡೆ ಅಣ್ಣಾಸಾಹೇಬ್ ಜೊಲ್ಲೆಯವರ ಬಗ್ಗೆ ಪ್ರಚಾರ ಮಾಡುವ ಭರವಸೆಯನ್ನು ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ನೀಡಿದ್ದಾರೆ ಎಂದು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಇಂದು ಶನಿವಾರ ಮುಂಜಾನೆ ನಾನು ಹಾಗೂ ಅಣ್ಣಾಸಾಹೇಬ್ ಜೊಲ್ಲೆ ಸೇರಿದಂತೆ ಕೆಲ ಕಾರ್ಯಕರ್ತರೊಂದಿಗೆ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿಯವರ ನಿವಾಸಕ್ಕೆ ತೆರಳಿದಾಗ ಈ ವಿಷಯವನ್ನು ತಿಳಿಸಿರುವುದಾಗಿ ಹೇಳಿದ ಅವರು, ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿದ್ದು ಚುನಾವಣೆಯಲ್ಲಿ ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿದರು. ರಮೇಶ್ ಕತ್ತಿಯವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವುದು ಊಹಾಪೋಹ ಎಂದು ತಿಳಿಸಿದರು. ಈ ಬಾರಿ ಚುನಾವಣೆಯಲ್ಲಿ ಅಣ್ಣಾಸಾಹೇಬ್ ಜೊಲ್ಲೆಯವರ ಗೆಲುವು ಖಚಿತ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ತಾರಾ ಪ್ರಚಾರಕಿ ಮಾಳವಿಕಾ ಅವಿನಾಶ್ ಉಪಸ್ಥಿತರಿದ್ದರು. ನಮ್ಮ ಎಲ್ಲ ಕಾರ್ಯಕರ್ತರಿರ್ಬೋದು, ನಾವು ಹುಕ್ಕೇರಿಗೆ ಹೋಗಿದ್ವಿ. ಉಮೇಶ್ ಅಣ್ಣ ಅವರನ್ನು ಕೂಡ ನಾವು ಭೇಟಿಯಾಗಿ ಅವ್ರ ಜೊತೆ ಮಾತಾಡಿದಾಗ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ ಪಕ್ಷದಿಂದ ಏನ್ ನಿರ್ಧಾರ ಕೈಗೊಂಡಿದ್ದಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ಮತ್ತೆ ನಿಮಗೆ ಟಿಕೆಟ್ ಸಿಕ್ಕಿರೋದು ನಮಗೆ ಸಂತೋಷ ಪಡುವಂತದ್ದು, ಮತ್ತೆ ನೀವು ಎಲ್ಲೆಲ್ಲಿ ಟಿಪಿ ಹಾಕಿದ್ದೀರಾ, ಮುಂದಿನ ಕಾರ್ಯಕ್ರಮ ಏನ್ ಮಾಡ್ಕೊಂಡಿದ್ದೀರಿ, ಅಥವಾ ನಾಮಿನೇಷನ್ ಯಾವಾಗ ಮಾಡ್ತಾ ಇದ್ದೀರಿ, ಯಾವ ರೀತಿ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ಸವಿಸ್ತಾರವಾದಂತ ಮಾಹಿತಿಯನ್ನ ಅವರು ನಮ್ಮ ಕಡೆಯಿಂದ ಪಡ್ಕೊಂಡಿದ್ದಾರೆ. ಅದಕ್ಕೆ ನಾವು 3ನೇ ತಾರೀಕು ನಾಮಿನೇಷನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರ ಜೊತೆ ಮಾತಾಡಿದ್ವಿ. ಅದ್ರ ಪ್ರಕಾರ ಅವ್ರು ನಮಗೆ ಹೇಳಿರೋದು, ಆಯ್ತು ನಾಮಿನೇಷನ್ ಕೂಡ ಎಲ್ಲರೂ ಕೂಡ್ಕೊಂಡು ಮಾಡೋಣ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಎಲ್ಲಿ ಟಿಪಿ ಹಾಕ್ತೀರಾ ಅದನ್ನ ಕಳಿಸ್ಕೊಡಿ, ನಾನು ಕೂಡ ಬಂದು ಜಾಯಿನ್ ಆಗ್ತೀನಿ. ಬೇರೆ ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಎಲ್ಲಿ ಇರ್ತಾವೋ ಅಲ್ಲಲ್ಲಿ ಬಂದು ನಾನು ಜಾಯಿನ್ ಆಗ್ತೀನಿ. ಮತ್ತು ನನ್ನ ಕ್ಷೇತ್ರದಲ್ಲೂ ಕೂಡ, ಅಂದ್ರೆ ಹುಕ್ಕೇರಿ ಕ್ಷೇತ್ರದಲ್ಲೂ ಕೂಡ ನಾನು ಎಲ್ಲರ ಬಗ್ಗೆ ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಅವರು ಸ್ಪಷ್ಟವಾಗಿ ಇವತ್ತು ನಮ್ಮ ಜೊತೆ ಮಾತಾಡಿದ್ದಾರೆ. ಆಮೇಲೆ ಅವರು ಕೂಡ ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗಿ ಅವ್ರು ನಮಗೆ ಯಾವತ್ತೂ ಕೂಡ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿತ್ತು. ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಆದ್ಮೇಲೆ ಅದು 100% ಪಕ್ಕಾ ಆಯ್ತು. ಅಲ್ಲಿವರೆಗೂ ಊಹಾಪೋಹಗಳು ಇದ್ದೇ ಇರ್ತದೆ. ಯಾಕಂದ್ರೆ ಯಾರೇ ಇರ್ಲಿ, 4 ಜನ ನಾವು ಅಪೇಕ್ಷಿತರಿದ್ವಿ, 4ರಲ್ಲಿ ಒಬ್ಬರಿಗೆ ಸಿಗೋದು ಇದಂತೂ ಖಂಡಿತ. ಪಕ್ಷೇತರ ನಿಲ್ತಾರೋ ಬಿಡ್ತಾರೋ, ಯಾಕಂದ್ರೆ ನಾನು ಅವ್ರಿಗೆ ಭೇಟಿ ಆದಾಗ ಅವ್ರ ಕಡೆಯಿಂದ ಯಾವುದೂ ಈ ತರದ ಒಂದು ಮಾತು ಬರ್ಲಿಲ್ಲ. ನಾವು ಉಲ್ಟಾ ಅವ್ರು ನಮ್ಗೆ ಕೇಳಿದ್ರಿ, ಏನೇನ್ ಮಾಡಿದಿರಿ, ಪ್ಲಾನಿಂಗ್ ಏನು ಅನ್ನೋದನ್ನ ಸವಿಸ್ತಾರ ಮಾಹಿತಿ ತಗೊಂಡ್ರು. ಹಂಗಾಗಿ ನನ್ಗೆ ಅನ್ಸಂಗಿಲ್ಲ ಪಕ್ಷೇತರ ನಿಲ್ತಾರೆ ಅಂತ. ಅದು ಊಹಾಪೋಹಗಳು ಬಂದೇ ಬರ್ತವೆ, ಅವು ಯಾರೋ ಮಾಡೇ ಮಾಡ್ತಾರೆ, ಅದಕ್ಕೇನು ಗಮನ ಕೊಡುವಂತದ್ದಿಲ್ಲ. ಹೇಗ ಒಬ್ಬ ಮೊದಲು ನಾವು ಯಾವ ರೀತಿ ಅವ್ರ ಮನೆಗೆ ಹೋದಾಗ ಅವ್ರು ಸ್ವಾಗತ ಮಾಡ್ಕೋತಿದ್ರು, ಯಾವ ರೀತಿ ನಮ್ ಜೊತೆ ವ್ಯವಹಾರ ಮಾಡ್ತಿದ್ರು, ಮಾತುಕತೆ ಮಾಡ್ತಿದ್ರು, ಅದೇ ರೀತಿ ಅವ್ರು ಇರೋದ್ರಿಂದ ನನಗಂತೂ ಅದು ಸತ್ಯಕ್ಕೆ ಬಹಳ ದೂರ ಅಂತ ಅನ್ನಿಸ್ತದೆ. ನನ್ನ ಕಾರ್ಯಕರ್ತರು ಕೂಡ ಬೇಜಾರಲ್ಲಿ ಇರ್ತಿದ್ರು, ಅವರು ಕೂಡ ಈ ತರ ಎಲ್ಲ ಹೇಳ್ತಿದ್ರು. ಆದ್ರೆ ಯಾವುದೇ ಮನುಷ್ಯಗೆ ಒಂಥರ ಈ ತರ ಆದಾಗ ಒಂದು ದಿವಸ ಅಥವಾ 2 ದಿವಸ ಸ್ವಲ್ಪ ಬೇಜಾರಿದ್ದೇ ಇರ್ತದೆ. ಆದ್ರೆ ನಾವು ಆ ಕ್ಷೇತ್ರವನ್ನ ಪ್ರತಿನಿಧಿಸ್ತಕ್ಕಂಥ ನಾವು ಏನ್ ನಿರ್ಣಯ ತಗೋತೀವೋ ಅದನ್ನ ಕಾರ್ಯಕರ್ತರು 100% ಫಾಲೋ ಮಾಡೇ ಮಾಡ್ತಾರೆ. ಅದಕ್ಕೆ ನನಗ್ ವಿಶ್ವಾಸ ಇದೆ. ಉಮೇಶ್ ಅಣ್ಣ ಅವರು ಅವ್ರ ಕಾರ್ಯಕರ್ತರಿಗೆ ಬೇಜಾರಾದ್ರೂ ಕೂಡ ಅವರನ್ನು ವಿಶ್ವಾಸಕ್ಕೆ ತಗೋತಾರೆ. ನಾವು ಕೂಡ ಅವ್ರ ಜೊತೆ ಭೇಟಿಯಾಗಿ ಟಿಪಿ ಹಾಕೊಂಡಾಗ ಅವರು ಎಲ್ಲ ಕಾರ್ಯಕರ್ತರ ಸಭೆ ಮಾಡಿದಾಗ, ಯಾಕಂದ್ರೆ ನಿನ್ನೆ ನಾವು ನಿಪ್ಪಾಣಿ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನ ಮಾಡಿದ್ವಿ. ಇವತ್ತು ಚಿಕ್ಕೋಡಿ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ರು. ಮತ್ತು ದೇಶದ ರಕ್ಷಣೆಗೋಸ್ಕರ ಪುಲ್ವಾಮಾ ಅಟ್ಯಾಕ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಅಭಿನಂದನ್ ಏರ್ ಕಮಾಂಡರ್ ಅಭಿನಂದನ್ ಅವ್ರ ವಿಷಯ ಇರ್ಬೋದು, ಈ ರೀತಿ ಬೇರೆ ಬೇರೆ ಅನೇಕ ಒಂದು ಮಹತ್ತರವಾದಂತ ನಿರ್ಣಯಗಳನ್ನ ತಗೊಂಡು ಆ ಒಂದು ಅಲೆ ಕೂಡ ಇವತ್ತು ನಮ್ಮ ಇಡೀ ದೇಶದಲ್ಲಿ ಚುನಾವಣೆಗೆ ಎಫೆಕ್ಟ್ ಆಗೇ ಆಗ್ತದೆ. ಅದೇ ರೀತಿ ಅಣ್ಣಾ ಸಾಹೇಬ್ರು ಕೂಡ ಅನೇಕ 28 ವರ್ಷಗಳಿಂದ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರ್ಬೋದು, ಈ ರೀತಿ ಒಂದು ಸಮಾಜ ಸೇವೆ ಮುಖಾಂತರ ಇಲ್ಲಿ 8 ಕ್ಷೇತ್ರದಲ್ಲೂ ಕೂಡ ಅವರು ಪರಿಚಯಿತರಿದ್ದಾರೆ. ಅದು ಕೂಡ ಬರ್ತದೆ, ಕೌಂಟ್ ಆಗ್ತದೆ. ಮತ್ತು ಅದ್ರ ಜೊತೆಗೆ ಮೋದಿ ಅವರು ಏನು 5 ವರ್ಷದ ಅವರ ದೇಶದ ಸೇವೆ ಇದೆ, ಅದು ಕೂಡ 100% ಕೌಂಟ್ ಆಗ್ತದೆ. ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಮತ್ತು 8 ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಘಟನಾ ಮುಖಾಂತರ ಬಂದಂತ ಎಲ್ಲಾ ಕಾರ್ಯಕರ್ತರು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿದ್ದಾರೆ. ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರು ಹಾಕಿಕೊಟ್ಟಂತ ಪ್ರತಿಯೊಂದು ಬೂತ್ನು ಕೂಡ ಹ್ಯಾಂಗ್ ಸಮರ್ಪಕವಾಗಿ ನಾವು ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕ ವಿಷಯಗಳಲ್ಲಿ ಅದನ್ನು ಕೂಡ ಈಗಾಗಲೇ ಎಲ್ಲ ಕಡೆ ರೆಡಿ ಮಾಡಿದೆ.
ಇದರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ನಮ್ಮ ಪದಾಧಿಕಾರಿಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳಿರ್ಬೋದು, ಅದರ ಜೊತೆಗೆ ನಮ್ಮ ಸಂಸ್ಥೆದು ಕೂಡ ಎಲ್ಲ ಕಡೆನೂ ಶಾಖೆಗಳಿರೋದ್ರಿಂದ ಅಲ್ಲೂ ಕೂಡ ಎಲ್ಲ ರೀತಿಯಾಗಿ ನಾವು ಸಂಘಟನೆಯಲ್ಲಿ ಮುಂದಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳೋದು. ಫಲಿತಾಂಶದಲ್ಲಿ ಕತ್ತಿಯವ್ರ ನಿರ್ಣಯ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತದೆ, ಅದ್ರ ಬಗ್ಗೆ ಹೇಳ್ತೀರಿ? ಕತ್ತಿಗಳ ನಿರ್ಣಯ ಫಲಿತಾಂಶ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ? ನಾವು ಸಂಘಟನೆ ಮುಖಾಂತರ ಮಾಡಿರುವಂತಹ ಮೇರಾ ಬೂತ್ ಸಬ್ಸೆ ಮಜಬೂತ್ ಇದು ಇರಬಹುದು, ಅಥವಾ ನಾವು ಮಾಡಿದಂತಹ ಒಂದು ಸಮಾಜ ಸೇವೆನೂ ಇರಬಹುದು, ಮೋದಿಜಿ ಅವರು ಮಾಡಿದಂತಹ ಮಹತ್ತರವಾದಂತಹ ಕಾರ್ಯಗಳಿರ್ಬೋದು. ಇದನ್ನೆಲ್ಲಾನು ನೋಡಿದಾಗ ನನಗೆ ಇದರಲ್ಲಿ ಹಿನ್ನಡೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇಲ್ಲ. ನಿಜವಾಗ್ಲೂ ಮೋದಿ ಅವರ ಒಂದು ಏನು ದೇಶಕ್ಕೆ ಸೇವೆ ಮಾಡಿದ್ದಾರೆ ಅದು ಇರ್ಬೋದು, ನಮ್ಮ ಸಂಘಟನೆಯಿಂದ ಆದಂತಹ ಸಂಘಟನೆ ಇರ್ಬೋದು, ಮತ್ತೆ ಮಾಡಿದಂತಹ ನಮ್ಮ ಸಂಘ ಸಂಸ್ಥೆಗಳ ಮುಖಾಂತರ ಮಾಡಿದಂತಹ ಸೇವೆನೂ ಇರ್ಬೋದು. ಇದು ನಿಜವಾಗ್ಲೂ ಜನ ಅದನ್ನ ವೈಯಕ್ತಿಕವಾಗಿ ಅವರು ಸಮರ್ಪಕವಾಗಿ ಯೋಚನೆ ಮಾಡಿಲ್ಲ ಅಂತ ಹೇಳ್ತೀವಿ. ಅಬ್ರಹಾಂ ಲಿಂಕನ್ ಅವ್ರನ್ನು ನಾವು ನೋಡ್ತೀವಿ, 9 ಸರಿ ಸೋತ್ರು. ಆದ್ರೆ ಅವರು ತಮ್ಮ ಗುರಿ ಬಿಡ್ಲಿಲ್ಲ, ತಮ್ಮ ಇಚ್ಛಾಶಕ್ತಿ ಬಿಡ್ಲಿಲ್ಲ, ತಮ್ಮ ಆತ್ಮವಿಶ್ವಾಸವನ್ನ ಬಿಡ್ಲಿಲ್ಲ. ಮತ್ತೆ ಮತ್ತೆ ಮರಳಿ ಪ್ರಯತ್ನ ಮಾಡು ಅಂತ ಹೇಳಿ ನಮ್ಮಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಾವೇನ್ ಕೇಳ್ತೀವಿ, ಆ ಮರಳಿ ಪ್ರಯತ್ನ. ಸೋತ್ವಿ ಅಂತಂದ್ರೆ ಮಗನ್ ಮುಂದೆ ಸೋತ್ವಿ, ನನ್ ಮುಂದೆ ಸೋತ್ರು ಅನ್ನೋದು ಇದು ಸಮಂಜಸಕವಲ್ಲ. ಅಷ್ಟು ಹಿರಿಯ ರಾಜಕಾರಣಿಗಳು ಅನ್ನೋ ಅಂತ ಒಂದು ಮಾತು ಕೂಡ ಅಲ್ಲ. ಆದ್ರೆ ನಾವಂತೂ ಯಾವತ್ತೂ ಪಾಸಿಟಿವ್ ಆಗಿದ್ದೀವಿ. ಮತ್ತೆ ಸೋತ್ರೆ ಮತ್ತು ನಾವು ಸೋಲ್ತೀವಿ ಅನ್ನೋಂತ ಭರವಸೆನ ಇಟ್ಕೊಂಡಿಲ್ಲ. ಮತ್ತೆ ಮರಳಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ಬಾರಿ ಈ ಅಂದಿರುವಂತ ಮಾತು ಜನ ಅವರಿಗೆ ಉತ್ತರ ಕೊಡ್ತಾರೆ. ಎಷ್ಟು ಲೀಡ್ ನಲ್ಲಿ ಅಣ್ಣ ಸಾಹೇಬ್ರು ಗೆಲ್ತಾರೆ ಅಂತಕ್ಕಂಥದ್ದನ್ನ ಜನ ತೋರಿಸ್ಕೊಡ್ತಾರೆ. ಅದು ಜನರ ಹತ್ರ ಬಹಳ ದಿವಸ ಅವ್ರು ಅನ್ನೋದು, ಅವರು ಮಾಡುವಂತ ಕಾರ್ಯಗಳನ್ನ ಎಲ್ಲ ಜನ ಈಗ ಮುಂಚೆ ತರ ಯಾರು ಅಂದ್ರೆ ಅಶಿಕ್ಷಿತರಿಲ್ಲ ಅಥವಾ ಯೋಚನೆ ಮಾಡುವಂತವ್ರು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಈ ಬಾರಿ 100% ಅಣ್ಣ ಸಾಹೇಬ್ರು ಗೆಲ್ತಾರೆ ಅನ್ನುವಂತ ವಿಶ್ವಾಸ ಇದೆ. ನಾವು ಯಾವತ್ತೂ ಕೂಡ ಸೋಲಿನ ಬಗ್ಗೆ ವಿಚಾರ ಮಾಡಿದವರಲ್ಲ. ಮತ್ತೆ ನಾವು ಒಂದ್ ಹೆಜ್ಜೆ ಮುಂದೆ ಇಟ್ಟು ಮತ್ತೆ ಪ್ರಯತ್ನ ಮಾಡುವಂತವ್ರು, ಪಾಸಿಟಿವ್ ಆಗಿ ವಿಚಾರ ಮಾಡುವಂತವ್ರು. ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು ಅಂತ ನಮ್ಮ ವಿಧಾನಸಭಾ ಏನು ಚುನಾವಣೆ ಇತ್ತು, ಅವತ್ತು ನಾವು ಅಪೇಕ್ಷೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ರಾಜ್ಯದ ನಾಯಕರಿರ್ಬೋದು, ಜಿಲ್ಲೆಯ ನಾಯಕರಿರ್ಬೋದು, ಅಥವಾ ರಾಷ್ಟ್ರೀಯ ನಾಯಕರಿರ್ಬೋದು, ಏನೋ ಒಂದು, ಯಾಕಂದ್ರೆ ಗೆಲ್ಲುವಂತ ಅಭ್ಯರ್ಥಿಗಳನ್ನು ಕೂಡ ನೋಡ್ಬೇಕಾಗ್ತದೆ, ಯೋಚನೆ ಮಾಡ್ಬೇಕಾಗ್ತದೆ. ಬಹಳಷ್ಟು ಬೇರ್ ಬಿಟ್ಟಂತ ಕ್ಷೇತ್ರಗಳಲ್ಲಿ ಯಾರು ಅವರಿಗೆ ಟಫ್ ಫೈಟ್ ಕೊಡಬಹುದು ಅಂತಕ್ಕಂಥ ಯೋಚನೆನೂ ಕೂಡ ಪಕ್ಷದಿಂದ ಮಾಡ್ಬೇಕಾಗ್ತದೆ. ಅವಾಗ ನಾವು ಅದನ್ನ ಟಿಕೆಟ್ ಕೇಳದೆ ಇದ್ರು ಕೂಡ ಎರಡನೇ ಒಂದು ಲೀಸ್ಟ್ ಅಲ್ಲಿ ನಮ್ಮ ರಾಷ್ಟ್ರೀಯ ನಮ್ಮ ಮುಖಂಡರು, ರಾಜ್ಯದ ಮುಖಂಡರು ಎಲ್ಲರೂ ನಿರ್ಣಯ ಮಾಡಿಕೊಂಡು ಅಣ್ಣ ಸಾಹೇಬ್ರ ಹೆಸರನ್ನ ಡಿಕ್ಲೇರ್ ಮಾಡಿದ್ರು. ಅವಾಗ ನಮ್ಗೇನು ಗೊತ್ತಿರ್ಲಿಲ್ಲ, ಇಲ್ಲಿ ತಯಾರಿ ಇರ್ಲಿಲ್ಲ. ಆದ್ರೂ ಕೂಡ ಇಲ್ಲಿ ಒಂದು ಟಫ್ ಫೈಟ್ ಅನ್ನ ಕೊಟ್ಟಿದೆ. ಆ ಟಫ್ ಫೈಟ್ ಕೊಟ್ಟಾಗ ಇದನ್ನ ಇಲ್ಲಿ ಕಾಂಗ್ರೆಸ್ ಮುಕ್ತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮಾಡಬೇಕು, ಚಿಕ್ಕೋಡಿ ಮಾಡಬೇಕು ಅಂತಂದಾಗ ನಾವು ಇನ್ನೊಂದ್ಸತಿ ನಿಂದಿರ್ತೀವಿ ಅಂತ ನಾವು ಪಕ್ಷಕ್ಕೆ ಕೇಳ್ಕೊಂಡಿದ್ವಿ. ಪಕ್ಷದ ಎಲ್ಲ ಮುಖಂಡರು ಇರ್ಬೋದು, ಅಥವಾ ನಮ್ಮ ಸಂಘ ಪರಿವಾರದವರು ಇರ್ಬೋದು, ಅಥವಾ ಎಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಮತ್ತೆ ನಮಗೆ ಟಿಕೆಟ್ ಸಿಕ್ಕಿದೆ. ಈಗ ಅದಕ್ಕೋಸ್ಕರ ಅಂದ್ರೆ ನಾವು ಮುಂಚೆಯಿಂದ ಇದು ಕುಟುಂಬ ರಾಜಕಾರಣ ಇಲ್ದಿದ್ರು ಪಕ್ಷದವ್ರು ನಮ್ಮ ಮೇಲೆ ಜವಾಬ್ದಾರಿ ಹಾಕಿದ್ರು, ಅದನ್ನ ಯಶಸ್ವಿಯಾಗಿ ಮಾಡಿದೀವಿ. ಈಗ ಒಂದು ಚಾನ್ಸ್ ಕೊಡ್ರಿ, ಇಲ್ಲಿ ನಾವು ಪರಿವರ್ತನೆಯನ್ನ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಇಟ್ಕೊಂಡು ಅವರಿಗೆ ಟಿಕೆಟ್ ಕೇಳಿದ್ವಿ. ಆ ರೀತಿ ಅವರು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಇದು ನಾವು ಬೇಕು ಅಂತ ಇರ್ಲಿಲ್ಲ ವಿಧಾನಸಭೆಯಲ್ಲಿ, ಆದ್ರೆ ಅದನ್ನ ಈಗ ಮಾತ್ರ ಕೇಳಿದೀವಿ, ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರೂ ಒಂದು ಪರಿವರ್ತನೆ ವಿಶೇಷವಾಗಿ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಇಚ್ಛೆಯನ್ನ ಇಟ್ಕೊಂಡು ಈಗ ನಾವಿಬ್ರು